ಹಲೋ ಎವ್ರಿವನ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ನಾನಿವತ್ತು ವಿಡಿಯೋ ಮಾಡ್ತಾರೋ ಯಾವ ವಿಷಯ ಬಗ್ಗೆಪ್ಪ ಅಂತ ಕೇಳಿದರೆ, ವಿಲೇಜಲ್ಲಿ ಮಾಡ್ಬೋದಾದಂಥ ಟಾಪ್ 5 ಬಿಸ್ನೆಸ್ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಲೇಜಲ್ಲಿ ಆ್ಯಕ್ಚುಲಿ ಬಿಸ್ನೆಸ್ ಆಗೋದಿಲ್ಲ ಅಂದ್ಕೊತಾರೆ, ಬಟ್ ವಿಲೇಜಲ್ಲಿ ಜಾಸ್ತಿ ಬಿಸ್ನೆಸ್ ಆಗೋದು. ವಿಲೇಜಲ್ಲಿ ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಬಿಸ್ನೆಸ್ಗೆ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನ ಗ್ರಾಮದಲ್ಲಿ ಬಿಸ್ನೆಸ್ ಆಗೋದಿಲ್ಲ ಅಂದ್ಕೊತಿದ್ದಾರೆ, ಬಟ್ ಅಲ್ಲೇ ಜಾಸ್ತಿ ಬಿಸ್ನೆಸ್ ಆಗೋದು. ಅಲ್ಲಿ ರೆಂಟ್ ಕಡಿಮೆ, ಕಾಂಪಿಟೇಷನ್ ಕಡಿಮೆ, ಹಾಗೆ ನಂಬಿಕೆ ಜಾಸ್ತಿ ಅಲ್ಲಿ. ಓಕೆ, ಸೊ ವಿಲೇಜಲ್ಲಿ ಜಾಸ್ತಿ ಬಿಸ್ನೆಸ್ ಆಗುತ್ತೆ. ಫಸ್ಟ್ ಒನ್ನು ಟೀ ಶಾಪು. ಇವಾಗಿನ ಜನ್ರೇಷನಲ್ಲಿ ಯಾರು ಟೀ ಕುಡಿದೆ ಅಂತೂ ಹಾಗೆ ಇರಲ್ಲ. ಟ್ರಾವೆಲ್ ಮಾಡೋರು, ಊರಿಗೆ ಹೋಗೋರು, ಬರೋರು, ಬೇರೆ ಬೇರೆ ಜನ ಎಲ್ರಿಗೂ ಟೀ ಬೇಕೇ ಬೇಕು. ಸೊ ಟೀ ಶಾಪ್ ಬಿಸ್ನೆಸ್ಸು ವಿಲೇಜಲ್ಲಿ ಸಖತ್ತಾಗಿ ಸೆಟ್ ಆಗುತ್ತೆ. ಟೀ ಶಾಪ್ನ ಸ್ಕೂಲ್ ಹತ್ತಿರ, ಬ್ಯಾಂಕ್ ಹತ್ತಿರ ಮತ್ತು ಹಾಸ್ಪಿಟಲ್ ಹತ್ತಿರ, ಜಾಸ್ತಿ ಜನ ಎಲ್ಲಿ ಕೆಲಸ ಮಾಡ್ತಿರ್ತೋ ಆ ಸ್ಥಳದಲ್ಲಿ ಟೀ ಶಾಪ್ ಹಾಕಿದ್ರೆ ಕರೆಕ್ಟಾಗಿ ಪ್ಲ್ಯಾನ್ ವರ್ಕ್ ಆಗುತ್ತೆ. ಮತ್ತು ಬಸ್ ಸ್ಟ್ಯಾಂಡ್ ಹತ್ತಿರ, ಮೇನ್ ಬಸ್ ಸ್ಟ್ಯಾಂಡ್ ಹತ್ರನೇ ಜಾಸ್ತಿ ಜನ ಇರೋದು, ಹೋಗೋರು ಬರೋರು ಇದ್ದೇ ಇರ್ತಾರೆ. ಸೊ ಮೇನ್ ರೋಡಲ್ಲಿ ಹಾಕಿಬಿಟ್ರೆ ಟೀ ಶಾಪು ಚೆನ್ನಾಗಿ ರನ್ ಆಗುತ್ತೆ. ಸೆಕೆಂಡ್ ಬಿಸ್ನೆಸ್ ಐಡಿಯಾ ಯಾವುದಪ್ಪ ಅಂತ ಕೇಳಿದರೆ, ಕಿರಾಣಿ ಆ್ಯಂಡ್ ಜನರಲ್ ಸ್ಟೋರ್. ಕಿರಾಣಿ ಶಾಪ್ ಯಾಕಪ್ಪ ಅಂತ ಕೇಳಿದರೆ, ವಿಲೇಜಲ್ಲಿ ಎಲ್ರಿಗೂ ದವಸ ಧಾನ್ಯಗಳು, ಎಣ್ಣೆ, ದಿನಸಿ ಪದಾರ್ಥಗಳು ಎಲ್ರಿಗೂ ಬೇಕೇ ಬೇಕು. ಸೊ ಜನ ತಗೊಂಡೇ ತಗೊಳ್ತಾರೆ. ವಿಲೇಜಲ್ಲಿ ಹೆಂಗಪ್ಪ ಅಂತ ಕೇಳಿದರೆ, ದೂರ ಹೋಗಿ ತರೋದಕ್ಕಾಗಲ್ಲ. ವಿಲೇಜಲ್ಲಿ ಸಿಗುತ್ತೆ ಅಂದರೆ ಅಲ್ಲೇ ಬಂದು ತೊಗೊಳ್ತಾರೆ. ನಾರ್ಮಲಾಗಿ ಎಲ್ಲ ಕಡೆ ಇದ್ದೇ ಇರುತ್ತೆ ಕಿರಾಣಿ ಸ್ಟೋರು, ಬಟ್ ಕಿರಾಣಿ ಸ್ಟೋರಿಂದ ಹೆವಿ ಇನ್ಕಮ್ ಇದೆ. ಪ್ರಾಫಿಟ್ ತೋರಿಸೋದು ಕಡಿಮೆ, ಬಟ್ ರೆಗ್ಯುಲರಾಗಿ ಡೈಲಿ ಅದು ವರ್ಕೌಟ್ ಆಗ್ತಾ ಇದ್ದರೆ ಜನ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹಾಗೆ ಜಾಸ್ತಿ ಇನ್ಕಮ್ ಕೂಡ ಇರುತ್ತೆ. ಇನ್ನು ಥರ್ಡ್ ಒನ್ ಕೇಳಿದರೆ ಮೊಬೈಲ್ ಶಾಪ್. ವಿಲೇಜಲ್ಲಿ ಎಲ್ಲ ಈ ವಿಲೇಜ್ ಅಂತ ಅಷ್ಟೇ ಅಲ್ವಾ, ಎಲ್ಲ ಕಡೆ ಆಲ್ ಓವರ್ ಜಗತ್ತಲ್ಲೇ ಮೊಬೈಲ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾವೆ. ಅದರಲ್ಲೂ ಇವಾಗ ಸ್ಟೂಡೆಂಟ್ಸ್ಗೂ ಕೂಡ ಮೊಬೈಲ್ ತುಂಬ ಅಂದರೆ ತುಂಬಾ ಅವಶ್ಯಕತೆ ಇದೆ. ಅವ್ರ ಸ್ಟಡೀಸ್ ಆಯಿತು, ಏನಾದರೂ ಕಲೀಲಿಕ್ಕೆ ಅಂತೂ, ಸ್ಟಡಿ ಪರ್ಪಸ್ ಅಂತೂ ಸಿಕ್ಕಾಪಟ್ಟೆ ಅವಶ್ಯ ಇದೆ. ಸೊ ಮೊಬೈಲ್ ಅಂತೂ ಅವ್ರಿಗೆ ತುಂಬ ಅವಶ್ಯ ಇದೆ. ಸೊ ಅದಕ್ಕಾಗಿ ವಿಲೇಜಲ್ಲಿ ಎಲ್ರ ಕಡೆಯೂ ಮೊಬೈಲ್ ಇದ್ದೇ ಇರುತ್ತೆ. ಸೊ ಅವರು ಏನಾದರೂ ರಿಪೇರಿ ಆಯಿತು, ಮತ್ತು ಏನಾದರೂ ಇಶ್ಯೂ ಅಂತೂ ಪ್ರಾಬ್ಲಮ್ ಆಯಿತು ಅಂದರೆ ಬೇರೆ ಕಡೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ವಿಲೇಜಲ್ಲಿ ಮೊಬೈಲ್ ರೀಚಾರ್ಜು ಮತ್ತು ಸ್ಕ್ರೀನ್ ಕ್ಲೀನಿಂಗು, ಮತ್ತು ಅದಕ್ಕೆ ಬೇಕಾಗಿರೋ ಆಕ್ಸೆಸರೀಸ್, ಇಯರ್ಫೋನು, ಮೊಬೈಲ್ ಚಾರ್ಜರು, ಇವನ್ನೆಲ್ಲ ಮೊಬೈಲ್ ಶಾಪಲ್ಲಿ ಹಾಕಿಬಿಟ್ರೆ ಅದು ಕೂಡ ಇನ್ಕಮ್ ಚೆನ್ನಾಗಿರುತ್ತೆ. ಈ ಮೊಬೈಲ್ ಶಾಪ್ನ ಬಸ್ ಸ್ಟಾಪ್ ಹತ್ತಿರ ಅಥವಾ ಮೇನ್ ರೋಡಲ್ಲಿ ಯಾವುದಾದ್ರು ಜನ ಜಾಸ್ತಿ ಅಡ್ಡಾಡೋ ಜಾಗದಲ್ಲಿ ಹಾಕಿಬಿಟ್ರೆ ಬಿಸ್ನೆಸ್ ಪ್ಲ್ಯಾನು ಸಖತ್ತಾಗಿ ವರ್ಕ್ ಆಗುತ್ತೆ, ಹಾಗೆ ಬಿಸ್ನೆಸ್ಸು ಜಾಸ್ತಿ ಆಗುತ್ತೆ, ನಿಮ್ಮ ಇನ್ಕಮ್ಮು ಗ್ರೋ ಆಗುತ್ತೆ. ಇನ್ನು ಫೋರ್ತ್ ಒನ್ನು ಬೈಕ್ ರಿಪೇರಿ ಸರ್ವಿಸ್, ಬೈಕ್ ಸರ್ವಿಸಿಂಗ್ ಶಾಪ್, ಬೈಕ್ ಆಟೋಮೊಬೈಲ್ಸ್ ಅಂದರೆ ಗೊತ್ತಾಯ್ತಲ್ವಾ. ವಿಲೇಜಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರ ಕಡೆಯೂ ಬೈಕ್ ಇದ್ದೇ ಇರುತ್ತೆ. ಸೊ ಬೈಕ್ ರಿಪೇರಿ ಆಯಿತು, ಸರ್ವಿಸಿಂಗ್ ಆಯಿತು, ದೂರ ಹೋಗೋದೇನಂತ ಅಲ್ಲೇ ಮಾಡಿಸ್ತಾರೆ. ಏನರೇ ಇಶ್ಯೂ ಬಂದಂದರೆ ದೂರ ತೊಗೊಂಡು ಹೋಗೋಕ್ಕಂತೂ ಆಗಲ್ಲ. ಸೊ ದೂರ ಒಯ್ಬೇಕಂದ್ರೂ ಸ್ವಲ್ಪನಾದರೂ ಓಡಲೇಬೇಕು ಬೈಕ್. ಹಾಗೇನಾದರೂ ರಿಪೇರಿ ಅದು ಇದ್ದಿದ್ರೆ ಬೈಕ್ ರಿಪೇರಿ ಶಾಪ್ ಅಂತೂ ಊರಲ್ಲಿ ಖಂಡಿತ ಬೇಕೇ ಬೇಕಿತ್ತು. ಪಂಚರ್ ತೆಗೆಯೋದು ಮತ್ತು ಇನ್ನಿತರ ಕೆಲಸಗಳಂತೂ ಇದ್ದೇ ಇರುತ್ತೆ ಬೈಕ್ ಸಲುವಾಗಿ. ಊರಲ್ಲಿ ಒಂದೋ ಎರಡೋ ಬೈಕ್ ಅಂತೂ ಇರೋಲ್ಲ, ಸಿಕ್ಕಾಪಟ್ಟೆ ಬೈಕ್ಗಳಿರುತ್ತೆ, ಬೈಕ್ ರಿಪೇರಿನೂ ಬಂದೇ ಬರುತ್ತೆ. ಸೊ ಬೈಕ್ಸ್ ಸರ್ವಿಸಿಂಗ್ ಶಾಪು, ಅದು ಕೂಡ ಬಿಸ್ನೆಸ್ ಚೆನ್ನಾಗಿ ರನ್ ಆಗುತ್ತೆ. ಅದನ್ನು ಊರಿಂದ ಒಂದು ಸ್ವಲ್ಪ ದೂರ ಇಟ್ಟರು ನಡೆಯುತ್ತೆ, ಗೊತ್ತಾಯ್ತಾ. ಊರಿಂದ ಸ್ವಲ್ಪ ದೂರ ಇಟ್ಟರು ನಡೆಯುತ್ತೆ. ಬೈಕ್ ಸರ್ವಿಸಿಂಗ್ ಶಾಪು ಮಸ್ಟ್ ನೀಡ್ ಇನ್ ವಿಲೇಜ್. ಇನ್ನು 5ನೇ ಬಿಸ್ನೆಸ್ ಐಡಿಯಾ ಯಾವುದಪ್ಪ ಅಂತ ಕೇಳಿದರೆ, ಡೇರಿ. ವಿಲೇಜಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರ ಹತ್ರನೂ ದನಗಳು, ಹಸುಗಳು, ಕರುಗಳು ಇದ್ದೇ ಇರುತ್ತೆ. ಸೊ ಅವರೆಲ್ಲರೂ ಹಾಲು ಹಾಕ್ತಾರೆ, ಮಿಲ್ಕ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ಡೈರಿಗೆ ಹಾಕಬೇಕು. ಡೈರಿ ಹಾಕಬೇಕು ಅಂದರೆ ಅವರು ಡೈರಿಗೆ ಬರಲೇಬೇಕಲ್ವಾ. ಸೊ ಹಾಲೆಲ್ಲ ಅವರಂತೂ ಇಟ್ಕೊಂಡು ಯೂಸ್ ಮಾಡಲ್ಲ ಎಲ್ಲ. ಸೊ ಡೈರಿ ಹಾಕ್ತಾರೆ. ಆ ಡೈರಿ ಫಾರ್ಮ್ ತೆಗೆದ್ರೆ ಅದರಿಂದನೂ ಮಿಲ್ಕ್ ಮಾರಿ ನೀವು ಅದರಿಂದ ಕಮಿಷನ್ ತೊಗೊಂಡು 1-2 ರೂಪಾಯಿ ಪ್ರಾಫಿಟ್ ಮಾಡಿದ್ರೆ ಎಷ್ಟೋ ಬೇಕಷ್ಟು ಲಾಭ ಆಗುತ್ತೆ. ಬಂದಿರೋ ಲಾಭದಲ್ಲಿ ಪ್ರಾಫಿಟ್ ಮಾಡ್ತೀರಾ, ವೀಕ್ಲಿ ಅವ್ರಿಗೆ ಪೇಮೆಂಟ್ ಇರುತ್ತೆ, ನಿಮಗೂ ಕೂಡ ಅದರದ್ದು ಇನ್ಕಮ್ ಆಗೇ ಆಗುತ್ತೆ. ಸೊ ಅದರಿಂದನೂ ಸಿಕ್ಕಾಪಟ್ಟೆ ಪ್ರಾಫಿಟ್ ಇದೆ. ಅದನ್ನು ನೀವು ಸ್ವಲ್ಪ ಊರಲ್ಲಿ ಇರಲಿಲ್ಲ ಅಂದ್ರೂ ಸ್ವಲ್ಪ ಊರು ಬಿಟ್ಟು ಹೊರಗೆ ಅಥವಾ ನೀವೇ ಮನೆಗೆ ಹೋಗಿ ಹಾಲು ತುಂಬಿಸ್ಕೊಂಬಂದ್ರೆ ಭೀ ಇನ್ಕಮ್ ಚೆನ್ನಾಗಿರುತ್ತೆ. ಅದರದ್ದು ಕೂಡ ಇನ್ಕಮ್ ಇದೆ. ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮೇನ್ ಏನಪ್ಪ ಅಂತ ಕೇಳಿದರೆ, ಪ್ಲ್ಯಾನಿಂಗ್ ಇಲ್ಲದೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ, ಯಾವುದೇ ಅಥವಾ ಕೆಲಸ ಸ್ಟಾರ್ಟ್ ಮಾಡಲಿ, ಎಲ್ಲದಕ್ಕೂ ಪ್ಲ್ಯಾನ್ ತುಂಬ ಮುಖ್ಯ ಆಗಿರುತ್ತೆ. ಹಾಗೆ ಬಿಸ್ನೆಸ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಪ್ಲ್ಯಾನ್ ಬೇಕು. ನೀವು ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೂ ಯಾವ ಥರ ಬಜೆಟ್ ಬೇಕು, ಯಾವ ಥರ ಪ್ಲ್ಯಾನಿಂಗ್ ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಬಿಸ್ನೆಸ್ ಮಾಡಿ, ಅದಕ್ಕೆ ಲೊಕೇಶನ್ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಈಗ ನೀವು ಬಿಸ್ನೆಸ್ ಮಾಡಿರೋದು ಆ ಲೊಕೇಶನಲ್ಲಿ ಅದೇ ರನ್ ಆಗುತ್ತೆ ಎಲ್ಲೋ ಥಿಂಕ್ ಮಾಡಬೇಕು.
ಓಕೆ. ನೀವೇನಾದರೂ ಜನ ಜಾಸ್ತಿ ಇಲ್ದಿರೋ ಜನದಲ್ಲಿ ಊರು ಬಿಟ್ಟು ಹೊರಗೆ ಟೀ ಶಾಪ್ ಹಾಕಿದ್ರೆ ಅದು ರನ್ ಆಗೋಲ್ಲ, ಯಾಕಂದರೆ ಅಲ್ಲಿ ಜನನೇ ಇರೋದಿಲ್ಲ. ಸೊ ಬಸ್ ಸ್ಟ್ಯಾಂಡ್ ಹತ್ರ ಹಾಕಿದರೆ ಅದೇ ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ನೋಡಿದವರೆಲ್ಲ ಟೀ ಕುಡಿತಾರೆ. ಓಕೆ. ಬಿಸ್ನೆಸ್ ಮಾಡ್ತೀನಿ ಅಂತ ಜಾಸ್ತಿ ಲೋನ್ ತೊಗೊಂಡು ಬಿಸ್ನೆಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ. ಇನ್ ಕೇಸ್ ಅದು ಬಿಸ್ನೆಸ್ ಚೆನ್ನಾಗಿ ರನ್ ಆಗಲಿಲ್ಲ ಅಂದರೆ ಅದನ್ನು ಆಮೇಲೆ ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾವ ಬಿಸ್ನೆಸ್ಗೆ ಎಷ್ಟು ಬಜೆಟ್ ಹಾಕಿ ಮಾಡಬೇಕು ಅಷ್ಟೇ ಮಾಡಬೇಕು. ಇನ್ ಕೇಸ್ ರನ್ ಆಗ್ತಾ ಇದ್ದರೆ ಅದೇ ಇನ್ವೆಸ್ಟ್ಮೆಂಟ್, ಅದೇ ಬಂದಿರೋ ಪ್ರಾಫಿಟನ್ನೇ ವಾಪಸ್ ಇನ್ವೆಸ್ಟ್ ಮಾಡಿ ನಿಮ್ಮ ಬಿಸ್ನೆಸ್ನ ಇನ್ನೊಂದು ಸ್ವಲ್ಪ ಗ್ರೋ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಗ್ರೋ ಮಾಡಿ ಆನಂತರ ಬಿಸ್ನೆಸ್ ಜಾಸ್ತಿ ಗ್ರೋ ಮಾಡ್ಕೋಬೇಕು. ಅದನ್ನು ಬಿಟ್ಟು ನೀವು ಜಾಸ್ತಿ ಒಮ್ಮೆಲೇ ಲೋನ್ ತೆಗೆದು ಹಾಕಿ ಅದು ಇನ್ ಕೇಸ್ ಪ್ರಾಫಿಟ್ ಆಯಿತು, ಒಳ್ಳೆ ಚೆನ್ನಾಗಿ ನಡೀತು ಅಂದರೆ ನಿಮಗೆ ಲಕ್ ಆಗಿರುತ್ತೆ. ಓಕೆ. ಅದನ್ನು ನೀವು ಇನ್ ಕೇಸ್ ಅದು ರನ್ ಆಗಲಿಲ್ಲ ಅಂದರೆ ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಜಾಸ್ತಿ ರಿಸ್ಕ್ ತೊಗೊಳ್ಳೋಂಗಿಲ್ಲ. ಒಮ್ಮೆ ಸಿಕ್ಕಾಪಟ್ಟೆ ಲೋನ್ ಮಾಡಿ ಅದನ್ನು ಬಿಸ್ನೆಸ್ಗೆ ಬಂಡವಾಳ ಅಂತ ಹಾಕಿ ಆಮೇಲೆ ಅದನ್ನು ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಂಡವಾಳ ಹಾಕಬೇಕಾದ್ರೆ ಅಲ್ಲಿನ ಜನರ ಮನಸ್ಥಿತಿ ಮತ್ತು ಲೊಕೇಶನ್ನು, ನೀವು ಯಾವ ಥರ ಬಿಸ್ನೆಸ್ ಮಾಡ್ತೀರಾ ಅದರ ಮೇಲೆ ಪ್ಲ್ಯಾನ್ ಮಾಡಿ ನೀವು ಬಂಡವಾಳ ಹಾಕಿ. ಅದು ನಿಮಗೆ ಸೂಟ್ ಆಗುತ್ತೆ ಮತ್ತು ನಿಮಗೆ ಅದು ಕೈ ಹಿಡಿಯುತ್ತೆ. ನಿಮ್ಮ ಬಿಸ್ನೆಸ್ನ ಚೆನ್ನಾಗಿ ರನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಮೈಂಡಿಂದ ಫ್ರೀ ಇರ್ತೀರಾ, ಪ್ರೆಷರ್ ಇರೋದಿಲ್ಲ. ಓಕೆ. ನೋಡಿ ಫ್ರೆಂಡ್ಸ್, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಒಮ್ಮೆ ನಂಗೆ ಜಾಸ್ತಿ ಬಂಡವಾಳ ಅಷ್ಟು ಬೇಕು ಇಷ್ಟು ಬೇಕು ಅಂತಿಲ್ಲ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸ್ಮಾಲ್ದಿಂದನೂ ಸ್ಟಾರ್ಟ್ ಮಾಡೋದು. ಯಾವುದೇ ಬಿಸ್ನೆಸ್ ಒಮ್ಮೆ ದೊಡ್ಡದಾಗಿಲ್ಲ. ಓಕೆ. ಸ್ಟಾರ್ಟಿಂಗಿಂದ ಸ್ಮಾಲಾಗಿ ಸ್ಟಾರ್ಟ್ ಮಾಡಿನೇ ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗಿನೇ ಅವ್ರ ಮೇಲಿರೋದು. ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತು ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮೋಟಿವೇಶನ್ ಹಾಗೂ ಬಿಸ್ನೆಸ್ಸು, ವ್ಲಾಗ್ಸು, ಕಂಟೆಂಟ್ ವಿಡಿಯೋಗಳಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.